ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಬಹುದಿನದಿಂದ ನಂತರ ಈ ನಿಮ್ಮ ವಾಹಿನಿಗೆ ಮತ್ತೆ ಪುನರಾಗಮಿಸಿದಂಥ ವಿಷಯ, ಕಾರಣಾಂತರಗಳಿಂದಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು, ಜ್ಯೋತಿಷ್ಯದ ರಾಶಿ ಭವಿಷ್ಯವನ್ನು ಮತ್ತು ಕೆಲವು ರಹಸ್ಯ ಘಟನೆಗಳನ್ನು ತಿಳಿಸುವಂಥ ಸಮಯಕ್ಕೆ ಸ್ವಲ್ಪ ತೆರೆಯಾಗಿತ್ತು. ಕಾರಣಾಂತರದಿಂದ ಮತ್ತೆ ಪುನರಾರಂಭವಾಗಿದೆ. ಈ ವಾಹಿನಿಯ ಮುಖ್ಯವಾಗಿ ಉದ್ದೇಶ ಇರುವಂಥದ್ದು, ಜ್ಯೋತಿಷ್ಯದ ಭಾವನೆ ಇಟ್ಟುಕೊಂಡಂಥವರು, ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಇಟ್ಟುಕೊಂಡಂಥವರು, ಭವಿಷ್ಯವನ್ನು ಅರಿಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡಂಥವರಿಗೆ ವಿಶೇಷವಾಗಿ ತಿಳಿಸಿಕೊಡುವಂಥದ್ದೇ ಈ ಜ್ಯೋತಿಷ್ಯ ಮಾರ್ಗದ ಒಂದು ವಿಶೇಷ ಅಭಿವ್ಯಕ್ತಿಯಾಗಿರುತ್ತದೆ. ಆದರೆ ಇವತ್ತಿನ ಈ ಭವಿಷ್ಯದಲ್ಲಿ ಪ್ರಥಮವಾಗಿ ನಾವು ಈ ಏಪ್ರಿಲ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡುವಂಥ ಪ್ರಯತ್ನ, 12 ರಾಶಿಗಳ ವಿಷಯದಲ್ಲಿ ಹೇಗಿರುತ್ತೆ ಅಂತಕ್ಕಂಥ ವಿಷಯವನ್ನು ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಪ್ರಥಮವಾಗಿ ಈ ಮೇಷರಾಶಿ ಅನ್ನುವಂಥದ್ದು ಭಚಕ್ರದಲ್ಲಿ ಪ್ರಥಮವಾದಂಥ ರಾಶಿ ಮೇಷರಾಶಿ. ಮೇಷರಾಶಿ ಹೇಗೆ ಅಂತಕ್ಕಂಥದ್ದು ಮಸ್ತಕ ಅಂತಕ್ಕಂಥದ್ದು ಹೇಳ್ತೀವಿ. ವ್ಯಕ್ತಿಯ ಮಸ್ತಕ, ತಲೆಯ ಭಾಗ, ಅವನಲ್ಲಿರ್ತಕ್ಕಂಥ ವಿಚಾರಶಕ್ತಿ ಮತ್ತು ಅಗ್ನಿತತ್ವ, ವಿಶೇಷವಾಗಿರ್ತಕ್ಕಂಥ ಕುಜನ ಒಂದು ಬಹುಸಾಮರ್ಥ್ಯ ತೋರಿಸಿಕೊಡ್ತಕ್ಕಂಥ ಈ ರಾಶಿ ವ್ಯಕ್ತಿಯನ್ನು ಮತ್ತು ವ್ಯಕ್ತಿತ್ವವನ್ನು ಅಳೆಯುವಂಥ ರಾಶಿ ಅಂತ ತಿಳಿಸಬೇಕಾಗುತ್ತೆ. ಇಂಥ ಒಂದು ರಾಶಿಯ ಗುಣ ಮುಖವನ್ನು ನೋಡ್ತಿದ್ದ ಹಾಗೆ ವ್ಯಕ್ತಿಯ ಗುಣಗಳನ್ನು ತಿಳಿಯುವಂಥ ಸಾಮರ್ಥ್ಯ ಈ ಜ್ಯೋತಿಷಾಸ್ತ್ರದಲ್ಲಿರುತ್ತೆ. ಹಾಗಾಗಿ ಈ ಮೇಷರಾಶಿಯವರು ಈ ಮಾಸದಲ್ಲಿ ವಿಶೇಷವಾದ ಬದಲಾವಣೆಯನ್ನು ಕಾಣ್ತಕ್ಕಂಥವ್ರಾಗ್ತಾರೆ. ಕಾರಣ, ಈ ರಾಶಿಯಲ್ಲೇ ಸೂರ್ಯ ಇದ್ದಾನೆ. ಮಿತ್ರನ ರಾಶಿ ಸೂರ್ಯನ ರಾಶಿ ಅಂತ ಹೇಳಬೇಕಾಗತ್ತೆ. ಈ ರಾಶಿಯಲ್ಲಿ ಸೂರ್ಯ ಇರೋದರಿಂದ 3ನೇ ಭಾವ ಪರಾಕ್ರಮದಲ್ಲಿ ತಮ್ಮ ವಿಚಾರಶಕ್ತಿ, ತಮ್ಮಲ್ಲಿರ್ತ ಕೌಶಲ್ಯಗಳನ್ನು ವ್ಯಕ್ತಪಡಿಸುವಂಥದ್ದಕ್ಕೆ ಗುರು ಸಹಾಯ ಮಾಡ್ತಾ ಇದ್ದಾನೆ. ಹಾಗೆ ಪಂಚಮದಲ್ಲಿ ಕೇತು ಇರೋದರಿಂದ ಜ್ಞಾನವನ್ನು ವೃದ್ಧಿ ಮಾಡ್ತಾ ಇದ್ದಾನೆ. ಸ್ವಲ್ಪ ಸಂತಾನ ಚಿಂತೆ ಮಾಡಿಸುವಂಥ ಪ್ರಯತ್ನ ಮಾಡ್ತಾನೆ. ಶಿಕ್ಷಣ ಓದ್ತಕ್ಕಂಥ ಮಕ್ಕಳಿಗೆ, ಎಜುಕೇಷನ್ ಮಾಡ್ತಕ್ಕಂಥವರಿಗೆ ವಿಶೇಷವಾಗಿ ಸ್ವಲ್ಪ ಗೊಂದಲ ಮತ್ತು ಆಲಸ್ಯತನ ಅಂತಕ್ಕಂಥ ನಿರ್ಮಾಣ ಮಾಡ್ತಾನೆ. ಆದರೂ ಸೂರ್ಯ ವಿಶೇಷವಾಗಿ ನವಪಂಚಕ ಯೋಗ 5ನೇ ಮನೆಗೆ ಆಗೋದ್ರಿಂದಾಗಿ ಅವರಲ್ಲಿ ಒಂದು ಉತ್ಸಾಹ ಕೊಡ್ತಕ್ಕಂಥ ಗಣೇಶ ತತ್ವದ ಕೇತು ಅಲ್ಲಿ ವಿಶೇಷವಾದ ಬದಲಾವಣೆಯನ್ನು ಕೊಡುತ್ತಾನೆ. ಜೊತೆಗೆ ವಿದ್ಯೆಯನ್ನು ಸಹ ಸಮೃದ್ಧಿ ಮಾಡ್ತಾನೆ. ಯಾರು ಇವತ್ತು ಪರೀಕ್ಷೆ ಬರೀಬೇಕು ಈ ಏಪ್ರಿಲ್ ತಿಂಗಳಲ್ಲಿ ಅಂತ ಇಟ್ಕೊಂಡಿದ್ದರು, ಉತ್ತಮವಾದ ರೀತಿಯಲ್ಲಿ ಬರೆಯುವಂಥ ಸಾಮರ್ಥ್ಯ ಕೇತುವಿನಿಂದ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಕೌಶಲ್ಯವನ್ನು ವ್ಯಕ್ತಪಡಿಸ್ತಕ್ಕಂಥವ್ರು, ಯಾವುದೋ ಕೌಶಲ್ಯವನ್ನು ತೋರಿಸ್ತಕ್ಕಂಥ ಶಕ್ತಿಗೆ ಗುರು ಸಹಾಯ ಮಾಡ್ತಕ್ಕಂಥವನಾಗ್ತಾನೆ. ಅದೇ ರೀತಿ ಲಾಭ ಭಾವದಲ್ಲಿ ರಾಹು ಇರೋದ್ರಿಂದ ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ, ಹೋಗಬೇಕು ಅನ್ನೋಂಥ ಆಸಕ್ತಿ ಯಾರಾದರೂ ಇದ್ದರೆ ಈ ಮಾಸದಲ್ಲಿ ಪ್ರಯತ್ನ ಪಡುವುದರಲ್ಲಿ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ರಾಹು ವಿದೇಶ ಗಮನವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ಮತ್ತು ಲಾಭದಲ್ಲಿರೋದರಿಂದ ಲಾಭಾಂಶವನ್ನು ಇಟ್ಕೊಂಡು ಮಾಡುವಂಥದ್ದು ಕೇವಲ ನಿಮ್ಮ ಸಂತೋಷಕ್ಕಾಗಿ ಮಾಡುವಂಥದ್ದಾಗಲಿ ಈ ರೀತಿಯಾಗಿರ್ತಕ್ಕಂಥದ್ದಲ್ಲ. ಲಾಭಕ್ಕಾಗಿ ಮಾಡುವಂಥ, ಉದ್ಯೋಗಕ್ಕಾಗಿ, ವ್ಯವಹಾರಕ್ಕಾಗಿ ಮಾಡ್ತಕ್ಕಂಥ ಮತ್ತು ಎಕ್ಸ್ಪೋರ್ಟ್ ಬಿಸಿನೆಸ್ ಅಂದರೆ ನೀವು ಇಲ್ಲಿಂದ ಹೊರದೇಶಕ್ಕೆ ಕಳಿಸುವಂಥ ವ್ಯವಹಾರವನ್ನು ಮಾಡೋದು, ಅಲ್ಲಿಂದ ನೀವು ಮತ್ತೆ ಮರಳಿ ನಿಮ್ಮ ದೇಶಕ್ಕೆ ಕರಿತಕ್ಕಂಥ ವಸ್ತುಗಳ ಒಂದು ಸಾಗಾಟಿಕೆ ಮಾಡ್ತಕ್ಕಂಥದ್ದು ಇರಬಹುದು. ಇಂಥ ವಿಷಯಗಳಲ್ಲಿ ಕೂಡ ಆಸಕ್ತಿ ಉಳ್ಳವರು ಈ ಮೇಷರಾಶಿಯವರು ಉತ್ತಮವಾದ ಫಲವನ್ನು ಅನುಭವಿಸ್ತಾರೆ. ಸ್ವಲ್ಪ ಕ್ರೋಧ ಅನ್ನತಕ್ಕಂಥದ್ದು ಸೂರ್ಯನಿಂದ ಪ್ರಾಪ್ತಿಯಾಗುತ್ತೆ. ಆದರೆ ನೈಜವಾಗಿ ಕ್ರೋಧ ಇದ್ದರೂ ಸಹ ಕೆಲವೊಂದು ಸಾರಿ ಅದು ಅನೈಜತ್ಯಕ್ಕೆ ತಿರುಗುವಂಥದ್ದಾಗುತ್ತೆ. ಕಾರಣ ಅಲ್ಲಿ ಶುಕ್ರ ಇದ್ದಾನೆ. 15 ದಿವಸ ಕಾಲ ಅಂದರೆ 17ನೇ ತಾರೀಕುವರೆಗೂ ಅಲ್ಲಿ ಶುಕ್ರನ ಒಂದು ಪ್ರಭಾವ ಬೀರ್ತಾ ಹೋಗುತ್ತೆ. ಆ ಶುಕ್ರ ಇರುವಾಗ ಏನಾಗುತ್ತೆ, ರವಿ ಶುಕ್ರರು ಶತ್ರುಗಳಾಗ್ತಾರೆ. ಸಪ್ತಮಾಧಿಪತಿ ಅಂದರೆ ಸೂರ್ಯ ಇರ್ತಕ್ಕಂಥ ಸ್ಥಳದಿಂದ ಮೇಷರಾಶಿಯ ಸಪ್ತಮಾಧಿಪತಿ ಶುಕ್ರ ಸೂರ್ಯನ ಜೊತೆ ಇರುವಾಗ ಏನಾಗುತ್ತೆ, ದಾಂಪತ್ಯ ಕಲಹ ಆಗುವಂಥದ್ದು, ಪ್ರೀತಿಯಲ್ಲಿ ಕಲಹ ಆಗುವಂಥದ್ದು, ಅಥವಾ ಸಂಬಂಧಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಈಗೋ ಮೆಂಟಾಲಿಟಿ ಅಂತ ಹೇಳ್ತೀವಿ. ಪರಸ್ಪರ ಒಬ್ಬರನ್ನೊಬ್ಬರು ನಾನು ಮೇಲು ನೀನು ಮೇಲು ಅಂತಕ್ಕಂಥ ವ್ಯಕ್ತಿತ್ವ ನಿಮ್ಮ ಸಹಪಾಠಿಗಳಲ್ಲಿ ತೋರಿಸುವಂಥದ್ದು. ಹೀಗಾಗಿ ತಮ್ಮ ಪರ್ಸನಲ್ ಲೈಫ್ನಲ್ಲಿ ಅಂದರೆ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಸ್ವಲ್ಪ ಗೊಂದಲ ಉಂಟು. ಹಾಗೆ ಬಿಟ್ಟರೆ ಮುಂದಿನ ಎಲ್ಲ ವಿಷಯಗಳಲ್ಲಿ ಕೂಡ ನಿಮ್ಮ ತಾಳ್ಮೆ, ಜಾಣ್ಮೆ ಮತ್ತು ಕೌಶಲ್ಯತೆ, ಜೊತೆಗೆ ನಿಮ್ಮಲ್ಲಿ ವಿದ್ಯೆ ಅರ್ಹತೆ ಮತ್ತು ಏನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಕನಸುಗಳನ್ನು ಕಾಣ್ತಕ್ಕಂಥ ಪ್ರವೃತ್ತಿ, ಇದೆಲ್ಲವೂ ಕೂಡ ಈ ನಿಮ್ಮ ಜಾತಕದಲ್ಲಿ ತುಂಬ ಇರುತ್ತೆ. ಜೊತೆಗೆ ಸ್ನೇಹ ವರ್ಗ ಅಂತಕ್ಕಂಥದ್ದು ಏನಿರುತ್ತೆ, ಆ ಸ್ನೇಹ ವರ್ಗದಲ್ಲಿ ವಿರೋಧ ಲಿಂಗ ವ್ಯಕ್ತಿಗಳು ಯಾರಾದರೂ ಇದ್ದರೆ ಸ್ವಲ್ಪ ತಮ್ಮ ಚರಿತ್ರೆಯನ್ನು ಹಾಳು ಮಾಡೋ ಪ್ರಯತ್ನದಲ್ಲಿರ್ತಾರೆ. ಆದಷ್ಟು ಜಾಗೃತಿ ವಹಿಸ್ಕೋಬೇಕು ಮೇಷರಾಶಿಯವರು. ವಿರೋಧ ಲಿಂಗ ವ್ಯಕ್ತಿಗಳೆಂದರೆ ಸ್ತ್ರೀ ಆದರೆ ಪುರುಷನು, ಪುರುಷನಾದರೆ ಸ್ತ್ರೀ, ಯಾರು ಸಹಪಾಠಿಗಳಾಗಿ ಸ್ನೇಹಿತರನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತೀರೋ ಅಂಥವರು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಅವರಿಂದ ನಿಮ್ಮ ಚರಿತ್ರೆಹೀನತೆ ಬರ್ಬೋದು, ನಿಮ್ಮ ಮೇಲೆ ಅಪನಿಂದನೆಗಳು ಬರ್ಬೋದು, ಅಥವಾ ಜನ ನಿಮ್ಮನ್ನು ಆ ರೀತಿಯಾಗಿ ಪರಸ್ಪರ ನಿಮ್ಮ ಸಂಬಂಧಗಳು, ಪವಿತ್ರವಾದ ಸಂಬಂಧಕ್ಕೆ ಅಪಕೀರ್ತಿ ಅಥವಾ ಅಪಶಬ್ದಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಬಹುದು. ಇಂಥ ಒಂದು ಅವಕಾಶವನ್ನು ಕೊಡದೆ ಆ ಒಂದು ಸಂಬಂಧವನ್ನು ಪವಿತ್ರವಾಗಿಟ್ಟುಕೊಳ್ಳುವಂಥ ಪ್ರಯತ್ನ ಪಡಿ. ಮತ್ತು ಅನೈತಿಕವಾದ ರೀತಿಯಲ್ಲಿ ಏನಾದರೂ ನಿಮ್ಮ ವರ್ತನೆ ಇರೋದಾದರೆ ಅಲ್ಲಿ ಸೂರ್ಯನ ಒಂದು ಸ್ವಲ್ಪ ಅಹಂ ಪ್ರವೃತ್ತಿ ನಿರ್ಮಾಣ ಆಗುತ್ತೆ.
ಆಗುತ್ತೆ. ಆದರೆ ಮಿತ್ರನಾಗಿರೋದ್ರಿಂದ ಅವನ ಮನೆಯಲ್ಲಿ ಹಾಳು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಶುಕ್ರನು ಬಂದಾಗ ಏನಾಗುತ್ತೆ, ಆ ವ್ಯಕ್ತಿಯಲ್ಲಿ ಹೇಗೆ ವಿಶ್ವಾಮಿತ್ರನಿಗೆ ಮೇನಕೆ ತನ್ನ ಕೌಶಲ್ಯದಿಂದ ವಿಶ್ವಾಮಿತ್ರನ ತಪಭಂಗ ಮಾಡಿದಳು, ಹಾಗೆ ಒಂದು ಪರಸ್ಪರ ಆ ಒಂದು ಪ್ರೀತಿ ಅಂತಕ್ಕಂಥದ್ದು ಕಾಮಕ್ಕೆ ತಿರುಗುವಂಥ ಪ್ರಯತ್ನ ಕೂಡ ಆಗುತ್ತೆ. ಹೀಗಿರುವಾಗ ಅಂಥ ಒಂದು ಸಂಬಂಧವನ್ನು ಅಥವಾ ಅಂಥ ಒಂದು ಸಮಯವನ್ನು ಜಾಣ್ಮೆಯಿಂದ ತಾಳ್ಮೆಯಿಂದ ನೀವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಂಥ ಒಂದು ಗುಣ ಬುದ್ಧಿ ನನಗೆ ಕೊಡಬಾರ್ದು ಅಂತ ಕೂಡ ತಾವು ಆ ಮನಸ್ಸಲ್ಲಿ ಇಟ್ಟುಕೊಂಡು ಮುಂದೆ ಹೋಗೋದ್ರಿಂದ ಏನಾಗುತ್ತೆ, ನಿಮ್ಮ ಜಾತಕದಲ್ಲಿ ವಿಶೇಷ ಬದಲಾವಣೆಯನ್ನು ಕಾಣ್ತೀರಿ. ಈ ಮೇಷರಾಶಿಯವರು ಕುಜನ ಮನೆ ಅಂದರೆ 12ನೇ ಮನೆಯಲ್ಲಿ ಕುಜ ಇದ್ದಾನೆ, ವ್ಯಯದಲ್ಲಿ ಕುಜ ಇದ್ದಾನೆ. ಸುಮ್ಮನೆ ಕಲಹ ಮಾಡ್ಕೊಳ್ಳುವಂಥ ಪ್ರಶ್ನೆ ಬಂದುಬಿಡುತ್ತೆ. ಯಾರ ಜೊತೆನಾದರೂ ವಾಗ್ವಿದ್ದ ಮಾಡುವಂಥ ಯೋಗ ಬರುತ್ತೆ. ಅಲ್ಲಿ ಬುಧ ಇದ್ದಾನೆ, ಶನಿ ಇದ್ದಾನೆ 12ನೇ ಮನೆಯಲ್ಲಿ. 12ನೇ ಮನೆಯಲ್ಲಿ ಶನಿ ಇದ್ದಾಗ ಏನಾಗುತ್ತೆ, ನಿಮಗೆ ಸ್ವಲ್ಪ ಯೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಆದರೂ ಕೂಡ ಬುಧ ಮತ್ತು ಶನಿ ಮಿತ್ರರಾಗಿರ್ತಾರೆ. ಅದರ ಕುಜನ ಜೊತೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಶನಿ ಕುಜ ಸಂಯೋಗ ಸಂಘರ್ಷಕ್ಕೆ ಕಾರಣ ಆಗುವಂಥದ್ದಿದೆ. ಹಾಗಾಗಿ ಮತ್ತೆ ವ್ಯಯ ಮಾಡುವಂಥ ಪ್ರಯತ್ನ ಬರುತ್ತೆ. ವ್ಯಯದಲ್ಲಿ ವಾಹನ ಕಾರಣದಿಂದ ವ್ಯಯ ಆಗುತ್ತಾ, ಇನ್ನೊಬ್ಬರಿಗೆ ಸಾಲ ಕೊಡೋದ್ರಿಂದ ವ್ಯಯ ಆಗುತ್ತೆ, ಅಥವಾ ಯಾರಿಗಾದರೂ ನೀವು ಶ್ಯೂರಿಟಿ ಕೊಟ್ಟರೂ ಕೂಡ ವ್ಯಯ ಬರುತ್ತೆ. ಇಂಥ ಒಂದು ಕಾರಣ ಆಗುತ್ತೆ. ಸ್ವಲ್ಪ ವಾಹನಾದಿಗಳ ವಿಷಯದಲ್ಲಿ ಕೂಡ ಜಾಣ್ಮೆಯಿಂದ ಇರಬೇಕಾಗುತ್ತೆ ಮೇಷರಾಶಿಯವರು. ಯಾಕಂದರೆ ಅತಿ ವೇಗದಲ್ಲಿ ವಾಹನ ಓಡಿಸುವಂಥದ್ದು ಇದೆಲ್ಲವೂ ಕೂಡ ಶನಿ ಕುಜರ ಸಂಯೋಗದಿಂದ ಅಪಘಾತ ಅಂತಕ್ಕಂಥದ್ದು ಕಾಣಬಹುದು. ಇಂಥ ಒಂದು ಘಟನೆ 17 ತಾರೀಕುವರೆಗೂ ಇದರ ವಿಶೇಷವಾದಂಥ ಸಮಸ್ಯೆ ಇರುತ್ತೆ. 17ರ ನಂತರದಲ್ಲಿ ನಿಮಗೆ ಮತ್ತೆ ಬದಲಾವಣೆಗಳನ್ನು ಕಾಣ್ತೀರಾ. 17ರಿಂದ 30 ತಾರೀಕಿನೊಳಗೂ ಸೂರ್ಯ ಬುಧ ಸಂಯೋಗ ಆಗುತ್ತೆ. ಯಾಕೆಂದರೆ ಸೂರ್ಯ ಶುಕ್ರ ಇರ್ತಕ್ಕಂಥದ್ದು ಬುಧನ ಮತ್ತು ಶುಕ್ರನ ಒಂದು ಪರಿವರ್ತನೆ ಆಗುವ ಕಾಲ ಬರೋದ್ರಿಂದ ಅಲ್ಲಿ ಬುಧ ಮತ್ತು ಸೂರ್ಯ ಇಬ್ಬರು ಮಿತ್ರರಾಗಿರೋದ್ರಿಂದ ಈ ಮಾಸದ ಅರ್ಧ ಭಾಗದಿಂದ ಅಂದರೆ ಹುಣ್ಣಿಮೆಯಿಂದ ನಂತರ ನಿಮಗೆ ಇನ್ನಷ್ಟು ಬದಲಾವಣೆಗಳನ್ನು ಕಾಣುವಂಥ ಯೋಗ ಬರುತ್ತೆ. 18ರಿಂದ ಅದು ಶುರುವಾಗುತ್ತೆ. 18ರಿಂದ 30 ತಾರೀಕಿನವರೆಗೂ ಈ ರವಿ ಬುಧ ಸಂಯೋಗ, ಅದೇ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಕೂಡ ಹೇಳ್ತೀವಿ. ಇಂಥ ಯೋಗದಿಂದಾಗಿ ನಿಮಗೆ ಬರ್ತಕ್ಕಂಥ ಆಪತ್ತು, ಕನಿಷ್ಠ ತೊಂದರೆಗಳು, ಆರ್ಥಿಕ ಹಾನಿಗಳನ್ನು ಮತ್ತೆ 18 ತಾರೀಕಿನ ನಂತರ ಮತ್ತೆ ಪರಿವರ್ತನೆಯನ್ನು ಮಾಡ್ಕೊತೀರಿ. ಕ್ರೋಧ ಕಡಿಮೆ ಆಗುತ್ತೆ, ಬುದ್ಧಿವಂತಿಕೆ ಹೆಚ್ಚು ಪಡ್ತೀರಿ, ಮತ್ತು ನಿಮ್ಮಲ್ಲಿ ಒಂದು ಜಾಣ್ಮೆ ಅನ್ನತಕ್ಕಂಥದ್ದು ಬರುತ್ತೆ. ಜೊತೆಗೆ ಕುಜನ ಸಂಯೋಗ, ಶನಿ ಸಂಯೋಗ ಹಾಗೇ ಇರೋದ್ರಿಂದ ಸಂಘರ್ಷಗಳನ್ನು ಇಟ್ಕೋಬಾರ್ದು, ವಾಗ್ಯುದ್ಧ ಮಾಡಬಾರ್ದು. ಎಲ್ಲ ಇದ್ರೂ ಕೂಡ ನಿಮ್ಮ ಮೌನವೇ ನಿಮ್ಮ ಜೀವನದಲ್ಲಿ ಒಂದು ಯಶಸ್ವಿ ಬದಲಾವಣೆಯನ್ನು ತಂದುಕೊಡುತ್ತೆ. ನೀವು ಮಾತಿನಿಂದ ಸರ್ವವನ್ನು ಗೆಲ್ತೀನಿ ಅನ್ನೋದಾದರೆ ಮೇಷರಾಶಿಯವರು ಮಾತು ಕಡಿಮೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಸಲಹೆ ಕೊಡ್ತೀನಿ. ಅದರ ಜೊತೆಲಿ ಸ್ವಲ್ಪ ನರಸಿಂಹಸ್ವಾಮಿಯ ಪೂಜೆಯನ್ನು, ಜೊತೆಗೆ ಶಿವನ ದೇವಾಲಯದಲ್ಲಿ ಹೋಗಬೇಕಾಗುತ್ತೆ. ತಾವು ಶಿವನ ಆಲಯದಲ್ಲಿ ಹೋಗಿ ಬಿಲ್ವಪತ್ರಿಯ ದಳವನ್ನು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಪ್ರತಿ ಸೋಮವಾರ ಮತ್ತು ಇದರಲ್ಲಿ ಏನು ಬರುತ್ತೆ, ಪ್ರದೋಷ ಕಾಲ ಅಂತಕ್ಕಂಥದ್ದು ಬರುತ್ತೆ. ಆ ಪ್ರದೋಷ ಕಾಲದಲ್ಲಿ ಶಿವನ ಆರಾಧನೆ ಮಾಡೋದರಿಂದ ಸಹ ನಿಮ್ಮ ದೋಷಗಳು ವಿಮುಕ್ತಿಯಾಗಿ ಈ ಮೇಷರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಉತ್ತಮವಾದಂಥ ಫಲಗಳ ಜೊತೆಗೆ ಸ್ವಲ್ಪ ನಿಮ್ಮಲ್ಲಿರ್ತಕ್ಕಂಥ ಬದಲಾವಣೆ ಕೂಡ ಮಾಡ್ಕೊಳ್ಳೋದ್ರಿಂದ ಅತಿ ಉತ್ತಮ ಫಲಗಳನ್ನು ನೀವು ಪಡಿಬೋದು ಅಂತ ನಾವು ಹೇಳ್ಬೋದು. ಆದರೆ ವಿಶೇಷವಾಗಿ ನಿಮ್ಗೆ ಹೇಳುವಂಥದ್ದು, ಮೂಲವಾಗಿ ಮಾತುಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ವಿರೋಧಲಿಂಗ ವ್ಯಕ್ತಿಗಳಲ್ಲಿ ನಿಮ್ಮ ಕೌಶಲ್ಯನ ತೋರಿಸೋದಕ್ಕಿಂತಲೂ ಅವರಿಂದ ಏನಾದರೂ ಪಡ್ಕೋಬೇಕಾ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದರ ಜೊತೆಯಲ್ಲಿ ಯಾರು ನಿಮ್ಮನ್ನು ನೋಡ್ತಾ ಇಲ್ಲ ಅನ್ನೋದರ ಮಟ್ಟಿಗೆ ನೀವು ಮುಗ್ಧರಾಗುವಂಥ ಪ್ರಯತ್ನ ಮಾಡಬೇಡಿ. ಆದಷ್ಟು ನಿಮ್ಮಲ್ಲಿ ಸರ್ವ ಗುಣ ಅಂದರೆ ನಿಮ್ಮ ಎಲ್ಲ ಕಡೆಯೂ ಕಣ್ಣಿಟ್ಟುಕೊಂಡು ಜೀವನ ಮಾಡೋದ್ರಿಂದ ಸಹ ಶತ್ರುಗಳನ್ನು ಗೆಲ್ಲಬಹುದು ಮತ್ತು ನಿಂದಕರನ್ನು ಸಹ ತಾವು ಸೋಲಿಸಬಹುದು ಅಂತ ಹೇಳ್ತಾ ಈ ಮೇಷರಾಶಿಯವರ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ರಾಶಿಗೆ ಸ್ವಾಗತ ಪಡುತ್ತಾ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.